ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹಿಂದೆ ವೈಟ್ ಈ ಕೂಡಲೇ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಜಾರಿಗೊಳಿಸಲೇಬೇಕು. ಹಿಂದೆ ಜಾರಿಗೊಳಿಸಬೇಕು, ಈಗಲೇ ಜಾರಿಗೊಳಿಸಬೇಕು. 33% ರಿಸರ್ವೇಶನ್ ಈಗಲೇ ಜಾರಿಗೊಳಿಸಬೇಕು ಮತ್ತು ಹಿಂದೆ ಜಾರಿಗೊಳಿಸಬೇಕು. ಇದಕ್ಕೆ ಮುಸಳೆ ಕಣ್ಣೀರು ಹಿಡಿತ ಮೋಸ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ಈ ಕೂಡಲೇ ಮಹಿಳಾ ಮೀಸಲಾತಿ ಈ ಕೂಡಲೇ ಬಿಜೆಪಿ ಸರ್ಕಾರಕ್ಕೆ ಜನತೆಯನ್ನು ದಾರಿ ತಪ್ಪಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಡ್ರಾಮಾ ಆಡ್ತಾ ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ ಕಾಂಗ್ರೆಸ್ ನಾವು ವಿರೋಧ ಮಾಡ್ತಿರೋದು ಯಾವುದಕ್ಕೆ ಅಂತಂದರೆ ಡಿಲಿಮಿಟೇಷನ್ಗೆ. ಯಾಕೆ ಅಂತಂದರೆ ಅದರಿಂದ ನಮ್ಮ ದಕ್ಷಿಣ ಭಾರತಕ್ಕೆ ತುಂಬಾ ತೊಂದರೆ ಆಗುತ್ತೆ. ಇನ್ನೊಂದು ತರಾತುರಿಯಲ್ಲಿ ಸೆಕ್ಷನ್ 3 ದಿನದಲ್ಲಿ ಮಾಡುವಂಥ ಅವಶ್ಯಕತೆ ಏನಿದೆ? ಯಾಕಂದರೆ ಎಲೆಕ್ಷನ್ ನಡೀತಾ ಮುಂದೆ ಎಲೆಕ್ಷನ್ ನಡೀತಾ ಪಶ್ಚಿಮ ಬಾಂಗ್ಲಾ ಎಲೆಕ್ಷನ್ ನಡೀತಾ ಇದೆ. ತರಾತುರಿಯಲ್ಲಿ ತಗೊಬೇಕಾದ್ರೆ ನಿರ್ಧಾರ ಅಲ್ಲ ಇದು. ಎಲ್ಲರನ್ನೂ ಸೇರಿಸಿ ಎಲ್ಲರ ಸಮ್ಮತಿಯಲ್ಲಿ ತಗೊಬೇಕಾದ್ರೆ ನಿರ್ಧಾರ ತರಾತುರಿಯಲ್ಲಿ ತಗೊತಾ ಇದ್ದಾರೆ ಅಂತಂದರೆ ಮೇನ್ ಉದ್ದೇಶ ಏನಂತಂದರೆ ಎಲೆಕ್ಷನ್ ಟೈಮಲ್ಲಿ ಇವ್ರ ಕಡೆ ಎಲ್ಲರ ಮುಖ ಮಾಡಬೇಕು, ಕಾಂಗ್ರೆಸ್ ಬಗ್ಗೆ ಸುಮ್ಮನೆ ತಪ್ಪ ಒಂದು ಇದನ್ನೆಲ್ಲ ಹುಟ್ಟಾಕಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಥರ ಮಾಡಿರೋದು. ಇನ್ನೊಂದು ಬೇಟಿ ಬಚಾವ್ ಅಂತ ನಗರಸಭೆ ಹತ್ತಿರ ಬರ್ತಕ್ಕಂಥ ಎಲ್ಲ ಪ್ರದೇಶಗಳು ಕೂಡ ಸಮಗ್ರವಾಗಿ ಕುಡಿಯುವ ನೀರನ್ನು ಕೊಡಬೇಕು. ವಿಶೇಷವಾಗಿ ಮಹಿಳೆಯರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಕಾನೂನು ಅಧಿಕಾರಿಗಳ ಸಭೆಯನ್ನು ಮಾಡಿದ್ವಿ. ಸಭೆಯಲ್ಲಿ ಏನು ಕೆಲವು ಗ್ರಾಮಗಳ ಬಳಿ ಕೊಳವೆ ಬಾವಿಯನ್ನು ಕೊಂದಿದ್ದೀವಿ, ಆ ಕೊಳವೆ ಬಾವಿಗಳಿಗೆ ಮೋಟರು ಪಂಪನ್ನು ಅಳವಡಿಸಿ ತಕ್ಷಣ ಕುಡಿಯುವ ನೀರು ಕೊಡತಕ್ಕಂಥ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಎಲ್ಲಿ ಕೊಳವೆ ಬಾವಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಅಂಥ ಗ್ರಾಮ ಗುರುತಿಸಿದ್ದೀವಿ, ಅಲ್ಲೂ ಕೂಡ ಕೊಳವೆ ಬಾವಿಗಳನ್ನು ಬರೀಲಿಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಸಭೆಯಲ್ಲಿ ತೀರ್ಮಾನ ಮಾಡಿ ಇದಕ್ಕೆ ವಿಶೇಷ ಅನುದಾನವನ್ನು ಮಂಜೂರು ಮಾಡಬೇಕು ಅಂತ ಕೂಡ ಜಿಲ್ಲಾಧಿಕಾರಿಗಳು ಮಾಡಲಾಗಿದೆ. ಇದರೊಟ್ಟಿಗೆ ಇವತ್ತು ನಗರಸಭಾ ವ್ಯಾಪ್ತಿಯಲ್ಲಿ ಕೂಡ ಎರಡೋಳ್ ನೀರಲ್ಲಿ ಸರಬರಾಜು ಆಗ್ತಾ ಇದೆ, ಅಲ್ಲಿ ಸಮಸ್ಯೆ ಇಲ್ಲ. ಅದನ್ನು ಹೊರತುಪಡಿಸಿ ಇವತ್ತು ನಮ್ಮ ನೀರು ಸರಬರಾಜು ಇಲಾಖೆಯಿಂದ KVWSSBಯಿಂದ ಇವತ್ತೇನು ಕಾಮಗಾರಿಯನ್ನು ನೋಡಿದರೆ ಆ ಕಾಮಗಾರಿ ಕಾಂಟ್ರಾಕ್ಟರ್ KVR ಕನ್ಸ್ಟ್ರಕ್ಷನ್ ಅವರು ಸಮರ್ಪಕವಾಗಿ ಕೆಲಸ ಮಾಡದೆ ಅರ್ಧಂಬರ್ಧ ಕೆಲಸ ಮಾಡಿರೋದ್ರಿಂದ ಆ ಭಾಗಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ. ಅದನ್ನು ಕೂಡ ಸಮಸ್ಯೆ ಮಾಡಬೇಕು. ಆ ಭಾಗಗಳಲ್ಲೂ ಕೂಡ ಏನು ಬೋರ್ವೆಲ್ ಬಂದು ನೀರು ಕೊಡಬೇಕು ಅಂತೇಳಿ ಅದನ್ನು ಕೂಡ ವಿಶೇಷವಾಗಿ ಮಂಜೂರು ಮಾಡಬೇಕು ಅಂತೇಳಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಲ್ಲಿ ನಿರಂತರವಾಗಿ ಹೋರಾಟಗಳನ್ನು ನಡೆದರೂ ಸಹಿತ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ತಳವಾರ ಸಮಾಜಕ್ಕೆ ನಿರಂತರವಾಗಿ ಅನ್ಯಾಯವನ್ನು ಕಲಬುರಗಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. 2020ರಲ್ಲಿ ಕೇಂದ್ರ ಸರ್ಕಾರದ ಅಧಿಸೂಚನೆಯನ್ನು ಪ್ರಕಾರ ತಳವಾರರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ನೀಡಬೇಕು ಅಂಥೇಳಿ ಕೇಂದ್ರ ಸರ್ಕಾರದ ಗೆಜೆಟ್ ಇದ್ದರೂ ಕೂಡ ನಂತರ
ಲಕ್ಷಾಂತರ ಜನ ಕರ್ನಾಟಕ ರಾಜ್ಯದಲ್ಲಿ ತಳವಾರರು ಪ್ರಮಾಣ ಪತ್ರ ಪಡೆದ ನಂತರ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ತನ್ನ ಅಧಿಕಾರದ ವ್ಯಾಪ್ತಿಗಳನ್ನು ಮೀರಿ ಅನಾವಶ್ಯಕವಾಗಿ ನೈಜ ತಳವಾರರಿಗೆ ತೊಂದರೆ ಕೊಡ್ತಾ ಬರ್ತಾ ಇದೆ. ಅದರ ಜೊತೆಗೆ ವಿಶೇಷವಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ 1 ವರ್ಷದ 2-3 ತಿಂಗಳಾಯಿತು ತಳವಾರಿಗೆ ಸಂಪೂರ್ಣವಾಗಿ ಪ್ರಮಾಣ ಪತ್ರವನ್ನು ಕೊಡುವುದನ್ನು ನಿಲ್ಲಿಸಿ ಸಿಂಧುತ್ವವನ್ನು ತಡೆ ಹಿಡಿದು ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ಸಿಗಲಾರ್ದಂಗೆ ತಡೆ ಹಿಡಿತಕ್ಕಂಥ ಕೆಲಸವನ್ನು ಕಲಬುರಗಿ ಜಿಲ್ಲಾ ಆಡಳಿತ ಮತ್ತು ಉಸ್ತುವಾರಿ ಸಚಿವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಮಾಧ್ಯಮದ ಮುಖಾಂತರ ಒಂದಿಷ್ಟು ಪ್ರಶ್ನೆಗಳನ್ನು ಇಡಬೇಕಾಗಿದೆ. ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಯಾಕೆ ಸಮಸ್ಯೆಯನ್ನು ಆಗ್ತಾ ಇದೆ, ಅದು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲೇ ಯಾಕೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.